ಬೇಕು ಅಂತ ಓಡಿ ಹೋಗಿ ನೋಡಕ್ ಹೋದವ. ಅಲ್ಲಿ ಹೋದ ನಂತರ ಯಾರ ಹಿಡೀರವಣ ಉದಿರವಣ ಇಲ್ಲ ಅಂತಂದ್ರೆ ಪ್ರತಿ ತಾಲೂಕಿನಲ್ಲಿ ವಿದ್ಯಾರ್ಥಿಗಳು ಬೇರೆ ಬೇರೆ ಹಂತದಲ್ಲಿ ತೆಗೆದುಕೊಂಡು ನಡೆಸಿ ಈ ಪ್ರತಿಭಾ ಪುರಸ್ಕಾರವನ್ನು ನೆರವೇರಿಸ್ತಾ ಇದ್ದಾರೆ ಅಂತ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೀತಾರೆ. ಈ ಎಲ್ಲ ಮಕ್ಕಳು ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳುವುದರ ಮೂಲಕ ನಾಡಿಗೆ, ತಾಲೂಕಿಗೆ, ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಸನ್ಮಾನದಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಮಲ್ಲಿನಾಥ್ ಅವರು ವೇದಿಕೆಗೆ ಬರಬೇಕು. 583 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಹಾಗೆ SRE ಇಂಡಿಪೆಂಡೆಂಟ್ ಪಿ ಕಾಲೇಜಿನ ಗವರ್ಮೆಂಟ್ ಪಿ ಕಾಲೇಜ್ ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸುವ ಮೂಲಕ ತಾಲೂಕಿಗೆ, ಜಿಲ್ಲೆಗೆ, ತಂದೆ ತಾಯಿಗೆ, ಇಲಾಖೆಗೆ ಹೆಸರನ್ನ ತಂದಿದ್ದಾರೆ. ಹೀಗಾಗಿ ಸಂಘಟನೆ ವತಿಯಿಂದ ಅವರಿಗೆ ಪ್ರತಿಭಾ ಪುರಸ್ಕಾರ ಮಗದೊಮ್ಮೆ ಇನ್ನಷ್ಟು ಶಕ್ತಿ ಸಾಮರ್ಥ್ಯವನ್ನ ಕರುಣಿಸಲಿ ಎನ್ನುವಂತಹ ವಿಚಾರದೊಂದಿಗೆ ಅವರಿಗೆ ಗೌರವಿಸಲಾಗುತ್ತದೆ. ನಿಲ್ಲಬೇಕು ಅಂತ ಮತ್ತೆ ಕೊಲ್ಹಾಪುರ ವಿದ್ಯಾರ್ಥಿಗಳು ತಯಾರಿಯಲ್ಲಿ ಇರಬೇಕು ಅಂತ ಕೇಳ್ಕೊಳ್ತಾರೆ. ನಿಲ್ಲಬೇಕು ಅಂತ ವಿನಂತಿಸ್ತೇನೆ. ವಿದ್ಯಾರ್ಥಿಗಳು ನಿರ್ಗಮಿಸಬೇಕು. ಇದೀಗ ಸೇಡಂ ತಾಲೂಕು ಹಾಗೂ ಕಮಲಾಪುರ ತಾಲೂಕಿನ ವಿದ್ಯಾರ್ಥಿಗಳಿಗೆ ಗೌರವವನ್ನು ಸಲ್ಲಿಸಲಾಗುತ್ತದೆ. ತಾಲೂಕಿನ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರುವಂತಹ ವಿದ್ಯಾರ್ಥಿಗಳು. ಮುಂದಿನ ತಯಾರಿ ಕಾಳಗಿ ತಾಲೂಕಿನ ಪಿಯುಸಿ ವಿದ್ಯಾರ್ಥಿಗಳು ತಯಾರಿಯಲ್ಲಿ ಇರಬೇಕು. ಎಲ್ರಿಗೂ ನಮಸ್ಕಾರಗಳು. ನನ್ನ ಹೆಸರು ಸೋನಿಕಾ ಅಂತ. ನಾನು SLCಯಲ್ಲಿ 92% ತಗೊಂಡು ಸಲಕ್ಕೆ ನನಗೆ ಈ ಪುರಸ್ಕಾರನ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಎಲ್ಲರನ್ನ ಧನ್ಯವಾದಿಸ್ತೀನಿ. ನಾನು ಮುಂದಿನ ದಿನಗಳಲ್ಲಿ ಡಾಕ್ಟರ್ ಆಗೋಕ್ಕೆ ಬಯಸ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸಮೃದ್ಧಿ. ನಾನು PUCಯಲ್ಲಿ 95% ತಗೊಂಡಿದ್ದ ಸಲುವಾಗಿ ನನ್ನನ್ನು ಇಲ್ಲಿ ಸನ್ಮಾನಿಸಲಾಗಿದೆ. ನಾನು ಮುಂದಿನ ದಿನಗಳಲ್ಲಿ ಎನ್ರೋಲ್ಡ್ ಏಜೆಂಟನ್ನು ಆಗಬೇಕನ್ನೋ ಕನಸನ್ನು ಕಂಡಿದ್ದೇನೆ. ಮಕ್ಕಳಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಮಕ್ಕಳು ಚಂದ ಓದಿ ನಮ್ಮ ದೇಶನ ಉದ್ಧಾರ ಮಾಡಿ ನಮ್ಮ ಕಲಬುರಗಿ ಜಿಲ್ಲೆಯನ್ನ ಮುಂದೆ ತರಬೇಕಂತ ನನ್ನ ವಿನಂತಿ ಎಲ್ಲರಿಗೂ ನಮಸ್ಕಾರ. ನನ್ನ ಊರು ಯಾದಗಿರಿ ಜಿಲ್ಲೆ, ಯಾದಗಿರಿ ತಾಲೂಕು. ನಾನು ಸೇಡಮಲ್ಲಿ ಓದ್ತಿದ್ದೆ. ಸೇಡಂ ನರ್ಮದಾ PU ಕಾಲೇಜ್. ನನ್ನ ಪರ್ಸೆಂಟೇಜ್ 81. ಅದಕ್ಕೋಸ್ಕರ ನನ್ನನ್ನು ಗುರುತಿಸಿ ಸನ್ಮಾನ ಮಾಡಿದ್ದಕ್ಕೆ ನಮ್ಮ ಗುಲ್ಬರ್ಗ ಜಿಲ್ಲೆ ಹಾಗೂ ಈ ಸಂಸ್ಥೆದವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ನಮ್ಮ ಯಾದಗಿರಿ ಸ್ವಲ್ಪ ಹಿಂದುಳಿದ ಭಾಗ ಅಂತ ಹೇಳ್ತಾರೆ. ಇನ್ನು ಯಾದಗಿರಿ ಜನ ಚೆನ್ನಾಗಿ ಓದಲಿ, ಮುಂದೆ ಬರಲಿ, ಚೆನ್ನಾಗಿ ಓದೋದ್ರಲ್ಲಿ ರ್ಯಾಂಕರ್ಸ್ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ತಯಾರಿ ಆಳಂದ ಹಾಗೂ ಚಿತ್ತಾಪುರ ತಾಲೂಕಿನ PUC ವಿದ್ಯಾರ್ಥಿಗಳು ತಯಾರಿಯಲ್ಲಿರಬೇಕು ಅಂತ ವಿನಂತಿಸ್ತೇನೆ. ಇದೀಗ ವೇದಿಕೆ ಮೇಲೆ ಎಲ್ಲ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ನಡೆಯುತ್ತದೆ. ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಗೌರವಿಸಬೇಕು. ಈ ಕಾರ್ಯಕ್ರಮ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ. ಅವಣಗೌಡ ಪಾಟೀಲ್ ಕಾರ್ಯಕ್ರಮ ಅಂತಂದ್ರೆ ಬಹಳ ದೊಡ್ಡ ಒಂದು ಶಕ್ತಿ ಹಾಗೂ ಅಭೂತಪೂರ್ವ ಒಂದು ಹೆಚ್ಚಿನ ಜನಸಂಖ್ಯೆ ಇರುವಂಥ ಕಾರ್ಯಕ್ರಮ. ಅದು ಯಾರಾದರೂ ಮಾಡ್ತಾರೆ ಅಂತಂದ್ರೆ ಅವಣಗೌಡ ಪಾಟೀಲ್ರು. ಬಹಳ ಹೆಮ್ಮೆ ಅನಿಸ್ತದ. ಹಾಗೂ ಅವಣಗೌಡ ಪಾಟೀಲ್ರು ಇದರಲ್ಲಿ ಅವರ ಸ್ವಾರ್ಥ ಏನಿಲ್ಲ, ಅವರಿಗೆ ಬರೋದು ಉತ್ಪಾದನೆಯೂ ಏನಿಲ್ಲ ಅಂತ ಒಂದು ಕಾರ್ಯಕ್ರಮ ಮಾಡೋದ್ರಿಂದ. ಹಾಗೂ ಏನವರ ಅವಣಗೌಡ ಪಾಟೀಲ್ರು ಮಾಡುವಂಥ ಕಾರ್ಯಕ್ರಮದ ಮುಖಾಂತರ ಒಂದು ಸಮಾಜಕ್ಕೆ ಒಳ್ಳೆಯದಾಗಲಿ, ಹಾಗೂ ಒಂದು ಎಲ್ಲ ಯುವಕರಿಗೆ ಒಳ್ಳೆಯದಾಗಲಿ, ಹಾಗೂ ಈ 10 ತಾಲೂಕುಗಳ ಒಂದು ಯುವಕರಿಗೆ ಒಂದು ಪ್ರತಿಭಾ ಪುರಸ್ಕಾರ ಕೊಟ್ಟು ಹಾಗೂ ಹೆಚ್ಚಿನ ಅಂಕಗಳ ಪಡೆದಂಥ ಯುವಕರಿಗೆ
ಒಂದು ಪ್ರೋತ್ಸಾಹ ಹಾಗೂ ಉಲ್ಲಾಸ ಕೊಡುವಂತ ಒಂದು ಕಾರ್ಯಕ್ರಮ ಇದು ಅವ್ವನಗೌಡ ಪಾಟೀಲ್ ಮಾಡೋದು. ಹಾಗೂ ಪ್ರತಿ ವರ್ಷ ಸುಮಾರು 10 ತಾಲೂಕಿನ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಕರೆಸಿ ಒಂದು ಕಾರ್ಯಕ್ರಮ ಮಾಡ್ತಾರಲ್ಲ ಅವ್ವನಗೌಡ ಪಾಟೀಲರು. ಇದಕ್ಕಿಂತ ದೊಡ್ಡ ಶಕ್ತಿ ಹಾಗೂ ದೊಡ್ಡ ಕಾರ್ಯಕ್ರಮ ಇನ್ನೊಂದಿಲ್ಲ ಅಂತಂತ ನನ್ನ ಅಭಿಪ್ರಾಯ. ಅಷ್ಟು ಒಂದು ಖುಷಿ ಆಗ್ತದೆ, ಉಲ್ಲಾಸ ಆಗ್ತದೆ. ಹಾಗೂ ಇದರಲ್ಲಿ ಇವತ್ತು ಈಗಿನ ಕಾಲದಲ್ಲಿ ಎಲ್ಲ ಕಮರ್ಷಿಯಲ್ ಆಗಿದೆ. ಆ ಕಮರ್ಷಿಯಲ್ ಯುಗದಲ್ಲೂ ಕೂಡ ಇಂಥ ಒಂದು ವ್ಯಕ್ತಿ ಹರಪ್ಪ ಅಂದ್ರೆ ಬಹಳ ಹೆಮ್ಮೆ ಅನಿಸ್ತದ. ಯಾವಾಗಲೂ ಅವರಿಗೆ ಗಳಿಕೆ ಬೇಕಾಗಿಲ್ಲ, ಉತ್ಪಾದನೆ ಬೇಕಾಗಿಲ್ಲ. ಆಗಿನ ಇಂಥ ಯುಗದಲ್ಲಿ, ಕಮರ್ಷಿಯಲ್ ಯುಗದಲ್ಲಿ ಅವ್ವನಗೌಡ ಪಾಟೀಲರು ಒಂದು ಒಳ್ಳೆ ಶ್ರದ್ಧೆ, ನಿಷ್ಠೆ, ಒಂದು ಸಮಾಜಕ್ಕೆ ಒಳ್ಳೇದಾಗಲಿ, ರೈತರಿಗೆ ಒಳ್ಳೇದಾಗಲಿ, ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಬಯಸುವ ವ್ಯಕ್ತಿ ಅವ್ವನಗೌಡ ಪಾಟೀಲರು ಅಂತ ಬಹಳ ಖುಷಿ ಆಗ್ತದೆ. ಹಾಗೂ ಅವರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅದ. ಅವರಿಗೆ ಹೆತ್ತ ತಾಯಿನೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ಆ ತಾಯಿಗೂ ಕೂಡ ನಾನು ಅವರ ಪಾದಕ್ಕೆ ನಮಸ್ಕರಿಸ್ತೀನಿ. ಹಾಗೂ ಅವರ ತಾಯಿಗೆ ನಾನು ಒಂದು ಧನ್ಯವಾದ. ಇಂಥ ಮಗನಿಗೆ ಹೆತ್ತ ತಾಯಿಗೆ ಬಹಳ ಹೆಮ್ಮೆ ಅನಿಸ್ತದ. ಇಂಥ ಒಳ್ಳೆಯ ಒಂದು ಮಗನ ಎತ್ತಿದ್ರಿ ತಾಯಿ, ಬಹಳ ಒಳ್ಳೆಯ ಮಗನ ಎತ್ತಿದ್ರಿ. ಹಾಗೂ ಈಗಿನ ಕಾಲದಲ್ಲಿ ಇಂಥ ಮಗ ಹುಟ್ಟಬೇಕಾದ್ರೆ ಬಹಳ ಕಮ್ಮಿ. ಹಾಗೂ ಇಂಥ ಮಗನ ತಾವು ಜನನ ಕೊಟ್ಟ ಮಗ ಇಂಥ ಒಂದು ಸಮಾಜ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೈಭವ್ ಪೂಜಾರಿ. ನಾನು ಸೆಂಟ್ ಜಾನ್ ಸ್ಕೂಲ್ನಲ್ಲಿ ಓದಿದ್ದೇನೆ. ಹಾಗೆ ನನ್ನ SSLC ಪರ್ಸೆಂಟೇಜ್ 92% ಆಗಿದೆ. ಅದಕ್ಕಾಗಿ ಇಲ್ಲಿ ಕರೆದು ನನಗೆ ಈ ಪುರಸ್ಕಾರಗಳನ್ನು ಕೊಟ್ಟಿರುವ ಸಲುವಾಗಿ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಓದಿನ ಕಡೆಗೆ ಗಮನ ಕೊಡಿ. ಹಾಗೆ ನಿಮ್ಮ ತಂದೆ ತಾಯಿಯನ್ನು ಹೆಸರು ದೊಡ್ಡದು ಮಾಡಿ. ಹಾಗೆ ಮೊಬೈಲ್ ಬಳಕೆಯನ್ನು ಸ್ವಲ್ಪ ಕಡಿಮೆ ಮಾಡಿ. ಹನುಮಂತ ಇವರು ವೇದಿಕೆಗೆ ಬರಬೇಕು. ಪವನ್ ಬರಬೇಕು. ಐಶ್ವರ್ಯ ಇಲ್ಕೆರೆ ಇವರು ವೇದಿಕೆಗೆ ಬರಬೇಕು. ಅಪೂರ್ವ ಮುಂದೆ ಬೋಲತಿ ಏನು ಇವತ್ತು ನಮ್ಮ ಕರ್ನಾಟಕ ಯುವಶಕ್ತಿ ರೈತರ ಮಕ್ಕಳ ಮಹಾಶಕ್ತಿ ಸಂಘಟನೆಯ ಜಿಲ್ಲಾ ಹಾಗೂ ತಾಲೂಕಾ ಮುಖಂಡರ ಒಂದು ಪರಿಶ್ರಮದಿಂದ ಇವತ್ತು ಅಭೂತಪೂರ್ವ ಯಶಸ್ವಿಯನ್ನು ಕಂಡಿರ್ತಕ್ಕಂಥ ಶಿಕ್ಷಣ ಶಕ್ತಿ 2026 ಸಮಾರಂಭವನ್ನು ಇವತ್ತು ಏನು ನಮ್ಮ ಸಭಾಪತಿಗಳಾದಂಥ ಸನ್ಮಾನ್ಯ ಶ್ರೀ ಮಾನ್ಯ ಬಸವರಾಜ್ ಹೊರಟ್ಟಿ ಸಾಹೇಬರು ಇವತ್ತು ಏನು ಉದ್ಘಾಟನೆ ಮಾಡಿ ಈ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹದಾಯಕ ಒಂದು ಪ್ರೇರಣೆಯಾದಂಥ ಮಾತುಗಳನ್ನಾಡಿ ಇವತ್ತು ಆ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದಲ್ಲಿ ವಿಚಾರ ಮಾಡುವ ರೀತಿ ಮಾಡಿರ್ತಕ್ಕಂಥದ್ದು ಭಾಳ ಒಂದು ನಮ್ಮ ಸಂಘಟನೆಗೆ ಒಂದು ಬಲವಾದಂತೆ. ಅದರೊಂದಿಗೆ ಇವತ್ತು ನಾವು ಏನು ನಮ್ಮ ಸಂಘಟನೆಯ ಉದ್ದೇಶಗಳಿವೆ, ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ರೈತರು ಇವತ್ತು ಯಾವುದೇ ರೀತಿ ಸಮಸ್ಯೆಗೆ ಒಳಪಡಬಾರದು ಅನ್ನುವ ರೀತಿಯಲ್ಲಿ ನಮ್ಮ ಸಂಘಟನೆ ನಡೆದುಕೊಳ್ಳುತ್ತೆ. ಅದರೊಂದಿಗೆ ಆ ಉದ್ದೇಶಗಳು ಸಂಪೂರ್ಣವಾಗಿ ನಾವು ಫಲಪ್ರದವನ್ನು ಕೊಡುವಂಥ ಕಾರ್ಯಕ್ರಮಗಳನ್ನು ಮಾಡುತ್ತೀವಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಅದರೊಂದಿಗೆ ವಿಶೇಷವಾಗಿ ಇವತ್ತು ಏನು 300 ವಿದ್ಯಾರ್ಥಿಗಳಿಗೆ ನಾವು ಭಾಳ ಸಂತೋಷ ಪಡ್ತಕ್ಕಂಥ ವಿಷಯ. 300 ವಿದ್ಯಾರ್ಥಿಗಳಿಗೆ ಇವತ್ತು ನಮ್ಮ ಕರ್ನಾಟಕ ಯುವಶಕ್ತಿ ಸಂಘಟನೆ ಶಿಕ್ಷಣ ಶಕ್ತಿ ಪ್ರತಿಭಾ ಪುರಸ್ಕಾರ ಕೊಟ್ಟು ಗೌರವಿಸಲಾಗಿದೆ ಅನ್ನುವಂಥ ಒಂದು ಸಂತೋಷ ನಮ್ಮ ಸಂಘಟನೆಯ ದೊಡ್ಡ ಯಶಸ್ವಿ ಕಾರ್ಯಕ್ರಮ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದರ ಜೊತೆಗೆ ಇವತ್ತು ಏನು ಗಣ್ಯರು, ಪೂಜ್ಯರು ಮತ್ತು ಅನೇಕ ಹೋರಾಟಗಾರರು, ಪತ್ರಕರ್ತರು, ಶಾಲಾ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು, ಇವತ್ತು ಶಾಲಾ ಕಾಲೇಜಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಪ್ರಿನ್ಸಿಪಾಲ್ರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಒಂದು ಅಭೂತಪೂರ್ವ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ಸಂಘಟನೆಗೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ಸಂಘಟನೆ ಒಗ್ಗಟ್ಟಿನ ಮಂತ್ರವನ್ನು ಮಾಡಿದ್ದೆ, ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮ ಮಾಡಿದೆ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲ ಪ್ರತಿಯೊಂದು ತಾಲೂಕಿನ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಇವತ್ತಿನ ಕಾರ್ಯಕ್ರಮದ
ಏನು ಪಾಲುದಾರರು ನಮ್ಮ ಸಂಘಟನೆ ಮುಖಂಡರಿದ್ದಾರೆ, ಇವತ್ತು ಈ ಯಶಸ್ವಿಗೆ ಕಾರಣರಿದ್ದಾರೆ. ಅವರಿಗೆ ನಮ್ಮ ಸಂಘಟನೆ ಸದಾ ಜೊತೆಗಿದ್ದು ಸದಾ ಯಾವುದೇ ರೀತಿ ಅವರಿಗೆ ಉನ್ನತ ಮಟ್ಟಕ್ಕೆ ಹೋಗಲು ನಾವು ಕೂಡ ಅವರ ಯಶಸ್ವಿಗೆ ಕಾರಣರಾಗ್ತೀವಿ ಸಂಘಟನೆ ಮುಖಂಡರಿಗೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ 300 ವಿದ್ಯಾರ್ಥಿಗಳಿಗೂ ಕೂಡ ನಾನು ಈ ವಾಹಿನಿಗಳ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಆ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಯಶಸ್ವಿಯನ್ನು ಕಾಣಲಿ, IAS IPS ಅಧಿಕಾರಿಗಳಾಗಲಿ, ಇವತ್ತು ದೇಶದ ಸೇವೆ ಮಾಡಲಿ, ನಾಡಿನ ಸೇವೆ ಮಾಡಲಿ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಪ್ರತಿಯೊಬ್ಬ ರೈತರ ಏಳಿಗೆಯಾಗಿ ದುಡಿಯಲಿ ಅಂತಕ್ಕಂಥ ಒಂದು ಆಶೆಯನ್ನು ಇಟ್ಟುಕೊಂಡು ಇವತ್ತು ನಮ್ಮ ಸಂಘಟನೆ ಇಂಥ ಕಾರ್ಯಕ್ರಮ ಮಾಡ್ತಾ ಇದೆ. ಆ ಆಶೆಗಳು ಈಡೇರಿಸ್ತಕ್ಕಂಥ ಕಾರ್ಯ ವಿದ್ಯಾರ್ಥಿಗಳು ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಅಫ್ಜಲ್ಪುರ್, ಆಳಂದ್, ಚಿತ್ತಾಪುರ್, ಚಿಂಚೋಳಿ ತಾಲೂಕಿನ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇದೀಗ ಗೌರವ ಸನ್ಮಾನ ನಡೀತಾ ಇದೆ. ನಾವೆಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಪ್ರೋತ್ಸಾಹಿಸೋಣ. ಇದೀಗ ಕಾರ್ಯಕ್ರಮದ ಕೊನೆ ಘಟ್ಟಕ್ಕೆ ಕರ್ನಾಟಕ ಯುವಶಕ್ತಿ ರೈತರ ಮಕ್ಕಳ ಮಹಾಶಕ್ತಿ ಸಂಘಟನೆ ವತಿಯಿಂದ ನಡೆದಿರುವಂತಹ ಕಲಬುರಗಿ ಜಿಲ್ಲೆಯ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಶಕ್ತಿ ಅಧ್ಯಕ್ಷರೇ ಕೊಡ್ರಿ. ಕರ್ನಾಟಕ ಯುವ ಶಕ್ತಿ ರೈತರ ಮಕ್ಕಳ ಮಹಾಶಕ್ತಿಗೆ, ಕರ್ನಾಟಕ ಯುವ ಶಕ್ತಿ ರೈತರ ಮಕ್ಕಳ ಮಹಾಶಕ್ತಿಗೆ, ಕರ್ನಾಟಕ ಯುವ ಶಕ್ತಿ ರೈತರ ಮಕ್ಕಳ ಮಹಾಶಕ್ತಿ ಸಂಘಟನೆಗೆ, ಶಕ್ತಿ ಮಕ್ಕಳ ಮಹಾಶಕ್ತಿಗೆ, ಕರ್ನಾಟಕ ಯುವ ಶಕ್ತಿ ಮಕ್ಕಳ ಮಹಾಶಕ್ತಿಗೆ. ಸರ್ ನಿಂತ್ರಿ ಸರ್, ಈ ಕಡೆ ನೋಡ್ರಿ ಮೇಲೆ. ಯಾಕಂದ್ರೆ ಡಾಕ್ಟರ್ ಆದ್ರೆ ಇಂಜೆಕ್ಷನ್ ಮಾಡ್ತಾ ಬರುವಂತ ಬರ್ತದೆ ಹೌದಿಲ್ಲ.